ಈಗ ಮೊದಲನೇದಾಗಿ ವಿವಿಧ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಕೆಲವು ಅಮೌಂಟ್ ರಿಲೀಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ PWD ಡಿಪಾರ್ಟ್ಮೆಂಟಲ್ಲಿ 1 ಕೋಟಿ ಒಳಗಡೆ ಇರೋ ಬಿಲ್ಗಳಿಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲ ಇಲಾಖೆಗಳು ಕ್ಲಿಯರ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 1 ಕೋಟಿಗಿಂತ ಮೇಲ್ಪಟ್ಟಿದ್ದವು ಕೂಡ ದಯವಿಟ್ಟು ಆದಷ್ಟು ಬೇಗನೆ ಇದೆ. ಇವತ್ತು ಒಂದು ಹೈಕೋರ್ಟ್ ಆರ್ಡರ್ ಆಗಿದೆ, ಇವತ್ತು ಮತ್ತೆ ಕೋರ್ಟಲ್ಲಿದೆ ಗೊತ್ತಿದೆ. ಯಾಕ್ರಿ ಇಷ್ಟು ಡಿಲೇ ಮಾಡ್ತಾ ಇದ್ರೆ ಆದಷ್ಟು ಬೇಗನೆ ಪೇಮೆಂಟ್ಗಳು ರಿಲೀಸ್ ಮಾಡಿ ಪೇಮೆಂಟ್ ಕೊಡಿ. ಗುತ್ತಿಗೆದಾರರಿಗೆ ಕ್ವಾಲಿಟಿ ಆಫ್ ವರ್ಕ್ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಅದರಿಂದ ನೀವು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅದರಿಂದ ಅರ್ಜಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ. ಈಗಾಗಲೇ ನಾವು ಹಲವಾರು ಸಾರಿ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಸ್ಪಂದನೆ ಮಾಡಿದ್ದಾರೆ. ನಾವು ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಈಗ ಒಂದು 5-6 ಸಾರಿ ಮೀಟ್ ಮಾಡಿದ್ದೀವಿ. ಬಡ್ಜೆಟ್ ಆದಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. DCM ಒಂದು 5-6 ಸಾರಿ ಮೀಟ್ ಮಾಡಿದ್ವಿ. ಅವರು ಹೇಳಿದಪ್ಪ ಕೆಲವು ಸಾರಿ ಏನಾಗಿದೆ, ಭಾಳ ಓವರ್ ಇದಾಗ್ಬಿಟ್ಟಿದೆ, ಬಿಲ್ಗಳು ಬಂದುಬಿಟ್ಟಿದೆ, ನಾನು ಆದಷ್ಟು ಹಂತವಾಗಿ ರಿಲೀಸ್ ಮಾಡ್ತೀನಿ. BBMPದು ಆದಷ್ಟು ಒಂದು 3 ತಿಂಗಳು 4 ತಿಂಗಳೊಳಗಡೆ 1 ವರ್ಷದೊಳಗಡೆ ಪೂರ್ತಿ ಕ್ಲಿಯರ್ ಮಾಡ್ತೀನಿ ಪೆಂಡಿಂಗ್ ಇದ್ದಂಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರನ್ನೂ ಅಭಿನಂದಿಸೋದು. ಲೋಕೋಪಯೋಗಿ ಇಲಾಖೆಯಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅದೇ ಥರ ಎಲ್ಲ ಇಲಾಖೆಗಳಲ್ಲೂ ಲೆಸ್ ದ್ಯಾನ್ 1 ಕೋಟಿ ಕೆಲಸ ಇರೋರಿಗೆ ತಕ್ಷಣ ರಿಲೀಸ್ ಮಾಡಬೇಕು, ಅದರಲ್ಲಿ ಡಿಲೇ ಮಾಡಬಾರ್ದು ಅಂತ ಒತ್ತಾಯಿಸ್ತಾ ಇದ್ದೀವಿ ಸರ್. 1054 ಈಗ 1054 ಕಾಂಟ್ರಾಕ್ಟರ್ಗಳಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಫುಲ್ ಬಿಲ್ ಕ್ಲಿಯರ್ ಆಗಿದೆ. 1054 ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟರ್ಗಳದ್ದು ಸಣ್ಣ ಕಾಂಟ್ರಾಕ್ಟರ್ 1 ಕೋಟಿಗಿನ ಒಳಗಿರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟರ್ಗಳದ್ದು ಬಿಲ್ ಕ್ಲಿಯರ್ ಆಗಿದೆ. ಅದು ಆಮೇಲೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ 14ನೇ ತಾರೀಕು ಜಾರಕಿಹೊಳಿ ಸಾಹೇಬರು ಎಲ್ಲ ಗುತ್ತಿಗೆದಾರನ ಇಡೀ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ 1 ಕೋಟಿ ಒಳಗೆ ಯಾರ್ಯಾರು ಬಿಲ್ ಕ್ಲಿಯರ್ ಆಗಿದೆಯಲ್ಲ ಅವರದ್ದು ಎಲ್ಲರನ್ನೂ ಸಹ ಫಲಾನುಭವಿಗಳು ಎಲ್ಲರನ್ನೂ ಕರೆದು ಬೆಂಗಳೂರಲ್ಲಿ ಅವ್ರಿಗೆಲ್ರಿಗೂ ಒಂದು ಹಾನರ್ ಮಾಡುವಂತ ಒಂದು